ಅಹಿಂದ ಮತ ಬ್ಯಾಂಕ್ನ ಬಲದಿಂದ 2013ರಲ್ಲಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವ್ರ ಮೇಲೆ ಆಮೇಲೆ ಅದೇ ಅಹಿಂದ ವರ್ಗದ ದೊಡ್ಡ ನಿರೀಕ್ಷೆಯ ಬೆಟ್ಟವೇ ಇತ್ತು. ಯಾವಾಗ ಅವರು ಮುಖ್ಯಮಂತ್ರಿ ಆದರು, ಅಹಿಂದ ವೋಟ್ಗಳನ್ನು ಕ್ರೋಢೀಕರಿಸಿ ಮುಖ್ಯಮಂತ್ರಿ ಆದರು, ಆ ಸಂದರ್ಭದ ನಂತರ ಅವ್ರ ಮೇಲೆ ಬೆಟ್ಟದಷ್ಟು ಭರವಸೆ ಇತ್ತು, ನಿರೀಕ್ಷೆಗಳಿತ್ತು. ಅಹಿಂದ ಸಂಘಟನೆ ಮೂಲ ಉದ್ದೇಶ ಶೋಷಿತರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗೆ ಚೇತರಿಕೆ ನೀಡುವ ಧ್ಯೇಯ, ಅದರ ಸಮೀಕ್ಷೆ ಹಾಗೂ ಅದರ ಸುತ್ತ ನಡೆದ ರಾಜಕೀಯ, ಆ ಎಲ್ಲ ವಿವರಗಳನ್ನು ನಾವು ಡೀಟೇಲ್ ಆಗಿ ಎಳೆ ಎಳೆಯಾಗಿ ನೋಡೋಣ ಬನ್ನಿ. ಎರಡು 2013ರಲ್ಲಿ ಅಹಿಂದ ಮತ ಬ್ಯಾಂಕಿನ ಬಲದ ಮೇಲೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದ ಗದ್ದುಗೇರಿಸಿದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ. ಆಗ ಸಿದ್ದರಾಮಯ್ಯ ಅಹಿಂದ ರಾಜಕೀಯಕ್ಕೆ ಆಡಳಿತಾತ್ಮಕ ಮತ್ತು ವೈಜ್ಞಾನಿಕ ರೂಪ ಕೊಡುವ ನಿರೀಕ್ಷೆ ಅತ್ಯಂತ ಸ್ವಾಭಾವಿಕವಾಗಿತ್ತು. ಅದಕ್ಕೆ ಉತ್ತರ ಎಂಬಂತೆ ಸಿದ್ದರಾಮಯ್ಯನವರು ಕೈಗೆತ್ತಿಕೊಂಡಿದ್ದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ, ಅಂದರೆ ಮಾಧ್ಯಮಗಳ ಕೊಟ್ಟ ಹೆಸರಿನಂತೆ ಜಾತಿ ಗಣತಿ. ಹಿಂದುಳಿದ ವರ್ಗಗಳ ಚಳುವಳಿಯ ಹಿಂದ ಚಳುವಳಿ ಏನಾಯ್ತು? ಅಧಿಕಾರಕ್ಕೆ ಬಂದ್ರು, ಹಿಂದುಳಿದ ವರ್ಗದವರಿಗೆ ಏನಾದ್ರು ಮಾಡಿದ್ರ ಅಂದ್ರೆ ಸಾಮಾಜಿಕ ಆಂದೋಲನ ಮತ್ತು ಸಾಮಾಜಿಕ ಪರಿವರ್ತನೆ, ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ, ಹೀಗೆ ಇಂತಹ ದೊಡ್ಡ ಆಶೋತ್ತರಗಳನ್ನ ಇಟ್ಕೊಂಡಂತಹ ಈ ಚಳುವಳಿ ಕೇವಲ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಯ್ತಾ, ಅಥವಾ ಅದರ ನಿಜವಾದ ಸಾಮಾಜಿಕ ಒಂದು ಗುರಿ ಏನಿತ್ತು ಶುರುವಾದಾಗ ಅದು ಸಾರ್ಥಕತೆಯನ್ನ ಪಡೀತಾ? ಇದು ಈ ಪ್ರಶ್ನೆ ಸಿದ್ದರಾಮಯ್ಯನವರು ಸಿಎಂ ಆದ ನಂತರ ಉದ್ಭವ ಆಗಿದ್ದು ನಿಶ್ಚಿತ. ಇದು 2015ರಲ್ಲಿ ಕಾಂತರಾಜು ನೇತೃತ್ವದಲ್ಲಿ 1.6 ಲಕ್ಷ ಸಿಬ್ಬಂದಿ ಬಳಸಿ ಸುಮಾರು 1.3 ಕೋಟಿ ಕುಟುಂಬಗಳ 6 ಕೋಟಿ ಜನರ ಗಣತಿ ನಡೆಯಿತು. ಆದರೆ 2017ರಲ್ಲಿ ವರದಿ ಸಿದ್ಧವಾದರೂ ಪ್ರಬಲ ಸಮುದಾಯಗಳ ರಾಜಕೀಯ ವಿರೋಧ ಮತ್ತು ಅಂಕಿಅಂಶಗಳ ಸೂಕ್ಷ್ಮತೆಯಿಂದಾಗಿ ವರದಿ ಸ್ವೀಕಾರವಾಗದೆ ನೆನೆಗುದಿಗೆ ಬಿದ್ದಿತ್ತು. ಅಂದ್ರೆ ಆ ಕಾಂತರಾಜ್ ನೇತೃತ್ವದ ಆಯೋಗದ ವರದಿ ರಚನೆ ಆಯಿತು. ಅಂದ್ರೆ ಬದಲಾದ ಸ್ಥಿತಿನಲ್ಲಿ ಹಿಂದುಳಿದ ವರ್ಗದವರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಜನಸಂಖ್ಯೆಯನ್ನ ಹೊಂದಿದ್ರೂ ಕೂಡ ಜನಗಣತಿ ನಡೆಯದ ಕಾರಣ, ಜಾತಿ ಜನಗಣತಿ ನಡೆಯದ ಕಾರಣ ತಲತಲಾಂತರದಿಂದ ಲಿಂಗಾಯತರು ಮತ್ತು ಒಕ್ಕಲಿಗರು ಅವರೇ ಬಲಿಷ್ಠ ರಾಜಕೀಯ ಪ್ರಭಾವಿ ಗುಂಪುಗಳಾಗಿ ಕರ್ನಾಟಕದ ರಾಜಕಾರಣದ ಮೇಲೆ ಹಿಡಿತವನ್ನ ಸಾಧಿಸಿವೆ, ಮನಾಪಲಿಯನ್ನ ಸಾಧಿಸಿವೆ. ಇದಕ್ಕೆ ವೈಜ್ಞಾನಿಕ ಅಂಕಿ ಅಂಶಗಳನ್ನ ಕೊಡೋದ್ರ ಮೂಲಕ ಹಿಂದುಳಿದ ವರ್ಗದವರಿಗೆ ಅವರ ಹಕ್ಕನ್ನ ಕೊಡಬೇಕು ಎನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಅವರು ಈ ಒಂದು ಹಿಂದುಳಿದ ಆಯೋಗದ ವರ್ಗಗಳ ವರದಿಯನ್ನ ಅವರು ಆದೇಶವನ್ನ ಕೊಟ್ಟರು. ವರ್ಗಗಳ ವರದಿಯೂ ಕೂಡ ರೆಡಿ ಆಯ್ತು. ಆದರೆ ಅದನ್ನ ಸಿದ್ದರಾಮಯ್ಯನವರು ಸ್ವೀಕರಿಸಲಿಲ್ಲ. ಅದ್ರ ಕಡೆಗೆ ಅವರು ನಿರ್ಗಮಿಸಿದ್ರು. 2018ರ ಕುಮಾರಸ್ವಾಮಿ ಸರ್ಕಾರವಾಗಲಿ 2019ರ ಬಿಜೆಪಿ ಸರ್ಕಾರವಾಗಲಿ ಈ ವರದಿಯನ್ನ ಮುಟ್ಟಲಿಲ್ಲ. ಆದರೆ 2023ರ ರಾಜ್ಯ ವಿಧಾನಸಭಾ ಚುನಾವಣೆ ವೇಳೆ ಮತ್ತೆ ಸಿದ್ದರಾಮಯ್ಯ ಅಹಿಂದ ಟ್ರಂಪ್ ಕಾರ್ಡ್ ಬಳಸಿದರು. ಅಹಿಂದ ವೋಟ್ ಬ್ಯಾಂಕಿನ ಬಲವೂ ಸೇರಿ ಕಾಂಗ್ರೆಸ್ 2023ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯ ಮತ್ತೆ 135 ಸ್ಥಾನಗಳ ಭರ್ಜರಿ ಬಹುಮತದೊಂದಿಗೆ ಮುಖ್ಯಮಂತ್ರಿಯಾದರು. 2024ರಲ್ಲಿ ಜಯಪ್ರಕಾಶ್ ಹೆಗಡೆ ಆಯೋಗದಿಂದ ಪರಿಷ್ಕೃತ 48 ಸಂಪುಟಗಳ ವರದಿ ಪಡೆದರು. ವಿರೋಧ ತೀವ್ರವಾದಾಗ ಸರ್ಕಾರ 2025ರಲ್ಲಿ ಹೊಸ ಹಾದಿ ಹಿಡಿತು. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ನೇತೃತ್ವದಲ್ಲಿ 2025ರ ಸೆಪ್ಟೆಂಬರ್ನಲ್ಲಿ ಹೊಸ ಡಿಜಿಟಲ್ ಸಮೀಕ್ಷೆ ನಡೆಯಿತು ಮತ್ತು ಅದರ ಸ್ವೀಕಾರದ ಮುಹೂರ್ತ ಬಂದದ್ದು 2026ರಲ್ಲಿ. ಮೇ 27 ಸಿಎಂ ಸಿದ್ದರಾಮಯ್ಯರಿಂದ ಜಾತಿ ಸಮೀಕ್ಷೆ ಸ್ವೀಕಾರ. 2026 ಮೇ 28 ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ. 2026ರ ಮೇ 27 ಸಿದ್ದರಾಮಯ್ಯ ತಮ್ಮ ಸಿಎಂ ಅವಧಿಯ ಕೊನೆಯ ಹಂತದಲ್ಲಿದ್ದಾಗ ಮಧುಸೂದನ್ ನಾಯಕ್ ಆಯೋಗದ ಜಾತಿ ಸಮೀಕ್ಷಾ ವರದಿಯನ್ನು ಅಧಿಕೃತವಾಗಿ ಸ್ವೀಕರಿಸಿದರು. ಮರುದಿನವೇ ಮೇ 28ರಂದು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. 4 ದಶಕಗಳ ರಾಜಕೀಯ ಪಯಣದ ಕೊನೆಯ ಹಂತದಲ್ಲಿಯೂ ಕೂಡ ಸಿದ್ದರಾಮಯ್ಯ ತಾವು ನಂಬಿದ ಸಾಮಾಜಿಕ ನ್ಯಾಯದ ವರದಿಯನ್ನು ಸ್ವೀಕರಿಸಿಯೇ ಕೆಳಗಿಳಿದರು ಎಂಬ ಸಂದೇಶ ರವಾನೆಯಾಯಿತು. ಆದರೆ ಆ ರಾಜಕೀಯ ನಡೆಯ ಒಳನೋಟ ಈಗ ಚರ್ಚೆಯ ಕೇಂದ್ರಬಿಂದುವಾಗಿದೆ.
ಅದಾದ ನಂತರ ಮತ್ತೆ ಅಸ್ತಿತ್ವಕ್ಕೆ ಬಂದಿದ್ದು ಮಧುಸೂದನ್ ನಾಯಕ್ ನೇತೃತ್ವದ ಹಿಂದುಳಿದ ವರ್ಗಗಳ ಸಮಿತಿ. ಆ ವರದಿಯೂ ಕೂಡ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಸಿದ್ದರಾಮಯ್ಯನವರು 2ನೇ ಅವಧಿಯಲ್ಲಿ ಮುಂದುವರಿಬೇಕಾದ್ರೆ ಇನ್ನೇನ್ ನಾಳೆ ಅವರು ನಿರ್ಗಮಿಸ್ತಾರೆ ಅನ್ನುವ ಹಂತದಲ್ಲಿ ಈ ವರದಿಯನ್ನು ಕೂಡ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮಧುಸೂದನ್ ನಾಯ್ಕ ಕೊನೆಯ ದಿನಗಳಲ್ಲಿ ಸಿದ್ದರಾಮಯ್ಯನವರಿಗೆ ಅದನ್ನ ಸಬ್ಮಿಟ್ ಮಾಡಿ ಆ ನಂತರ ಆ ವರದಿ ಆ ಹಂತಕ್ಕೆ ಬಂದು ತಲುಪಿತು. ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯುವ ಮುನ್ನ ಸಿದ್ದರಾಮಯ್ಯನವರು ಸ್ವೀಕರಿಸಿದ ಜಾತಿ ಗಣತಿ ವರದಿ ಬರೀ ವರದಿ ಸ್ವೀಕಾರದ ಪ್ರಕ್ರಿಯೆ ಅಷ್ಟೇ ಆಗಿರಲಿಲ್ಲ, ಅದೊಂದು ರಾಜಕೀಯ ದಾಳವಾಗಿತ್ತು ಅನ್ನೋದು ಈಗ ಚರ್ಚೆಯ ಮುನ್ನೆಲೆಗೆ ಬಂದಿದೆ. ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ ಮತ್ತು ವರ್ಗದವರು ಜನಸಂಖ್ಯೆನಲ್ಲಿ, ಜಾತಿನಲ್ಲಿ ಅವರು ಹೆಚ್ಚು ಸಂಖ್ಯೆಯಲ್ಲಿ ಅವರು ಇದ್ದಾರೆ. ಯಾವುದೇ ಅಭಿವೃದ್ಧಿ ಇರಬಹುದು, ಫಂಡ್ ಇರಬಹುದು, ಈ ಸಂಖ್ಯೆಯ ಆಧಾರದ ಮೇಲೆ ಬಿಡುಗಡೆ ಮಾಡಬೇಕು ಎನ್ನುವಂತಹ ಕೆಲವು ರೆಕಮೆಂಡೇಶನ್. ಇದು ಲೀಕ್ಡ್ ವರದಿ, ಅಂದ್ರೆ ಅಧಿಕೃತ ರಿಪೋರ್ಟ್ಸ್ ನಾನು ಹೇಳ್ತಿಲ್ಲ. ಇದು ಕೊನೆ ಹಂತದಲ್ಲಿ ಲೀಕ್ ಆಗಿರುವಂತಹ ಅಂಕಿಅಂಶದ ಒಂದು ಸಾರಾಂಶವನ್ನ ನಾನು ನಿಮಗೆ ಕೊಡ್ತಿದ್ದೇನೆ. ಇದು 2ನೆಯ ಘಟ್ಟ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ರಚನೆ ಮಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಎಲ್ಲಾ ಬೇಡಿಕೆಗಳು ಈಡೇರಲಿಲ್ಲ. ತಾವು ಹೇಳಿದವರ ಪೈಕಿ ಬಸವರಾಜ ಶಿವಣ್ಣವರ್ ಅವರನ್ನ ಮಂತ್ರಿ ಮಾಡಲಿಲ್ಲ ಹಾಗೂ ತಮ್ಮ ವಿರೋಧದ ಮಧ್ಯೆಯೂ ಕೂಡ ಜಮೀರ್ ಅಹಮದ್ ಖಾನ್ ಅವರನ್ನ ಮಂತ್ರಿ ಮಾಡಿದ್ರು ಎಂಬ ಮುನಿಸು ಹಾಗೂ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಮಹಾಮೌನ ಹಾಗೂ ಆ ಮೌನದ ಬೆನ್ನಲ್ಲೇ ಹೆಣೆದ ರಣತಂತ್ರ. ಆ ರಣತಂತ್ರವೇ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಅಹಿಂದ ಚಳವಳಿಯ ಪುನರಾರಂಭ ಎಂಬ ವಿಶ್ಲೇಷಣೆಗೆ ಇಂಬು ನೀಡಿತು. ಆದರೆ ಸಿದ್ದರಾಮಯ್ಯನವರು ಅಹಿಂದ ಸಂಘಟನೆಯ ನಾಯಕತ್ವ ವಹಿಸಿದಾಗ ಅವರ ಜೊತೆ ಇದ್ದವರ ಪೈಕಿ ಪ್ರಮುಖರು ಸತೀಶ್ ಜಾರಕಿಹೊಳಿ. ಆದರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮಧ್ಯೆ ಅಧಿಕಾರ ಹಸ್ತಾಂತರದ ಸಂಬಂಧ ನಡೀತಾ ಇದ್ದ ಹಗ್ಗ ಜಗಾಟದಲ್ಲಿ ಸತೀಶ್ ಜಾರಕಿಹೊಳಿ ತಮ್ಮ ಪರ ನಿಲ್ಲಲಿಲ್ಲ ಎಂಬ ಅಸಮಾಧಾನ ಸಿದ್ದರಾಮಯ್ಯನವರಲ್ಲಿತ್ತು. ಇತ್ತ ಸತೀಶ್ ಜಾರಕಿಹೊಳಿ ಅವರಿಗೆ ತಾವು ಕೆಪಿಸಿಸಿ ಅಧ್ಯಕ್ಷರಾಗಲು ಸಿದ್ದರಾಮಯ್ಯ ನೆರವಾಗಲಿಲ್ಲ ಎಂಬ ಮುನಿಸು. ಇದೇ ಕಾರಣಕ್ಕೆ ಇಬ್ಬರ ನಡುವೆ ಬಿರುಕು ಸೃಷ್ಟಿಯಾಗಿತ್ತು. ಹೀಗಿರುವಾಗ ಅಹಿಂದ ಮರುಸಂಘಟನೆಗೆ ಹೇಗೆ ಸಾಧ್ಯ? ಇನ್ನು ಇದೇ ಕಾರಣಕ್ಕೆ ಸ್ವತಃ ಯತೀಂದ್ರ ಸಿದ್ದರಾಮಯ್ಯ ನೇರವಾಗಿ ಹೋಗಿ ಸತೀಶ್ ಜಾರಕಿಹೊಳಿ ಅವರನ್ನು ಇತ್ತೀಚೆಗೆ ಭೇಟಿಯಾಗಿದ್ದರು. ಈ ಭೇಟಿ ವೇಳೆ ಸತೀಶ್ ಜಾರಕಿಹೊಳಿ ಅವರ ಮುನಿಸು ತಣಿಸುವ ಪ್ರಯತ್ನ ಮಾಡಿದರು. ಸಿದ್ದರಾಮಯ್ಯನವರ ಜೊತೆ ಸೃಷ್ಟಿಯಾಗಿದ್ದಂತಹ ಬಿರುಕಿಗೆ ತೇಪೆ ಹಚ್ಚುವ ಪ್ರಯತ್ನ ಮಾಡಿದರು. ಈ ಪ್ರಯತ್ನ ಅಹಿಂದ ಮರುಸಂಘಟನೆಯ ಮೊದಲ ಹೆಜ್ಜೆ ಎಂಬ ವ್ಯಾಖ್ಯಾನಕ್ಕೆ ಕಾರಣವಾದದ್ದು ಮಾತ್ರ ಅತ್ಯಂತ ಸಹಜ. 6ನೇ ತಾರೀಕು ಅವರು ನಡೆಸಲಿರುವಂತಹ ಸಮಾವೇಶ, ಅದರ ಉದ್ದೇಶ ಏನು, ಅದರ ಹಿಂದಿನ ತಂತ್ರಗಾರಿಕೆ ಏನು? ಈಗ ಜಾರಕಿಹೊಳಿ ಅವರಿಗೂ ಡಿಫ್ರೆನ್ಸಸ್ ಇದೆ. ಮೊದಲು ಸಮಾವೇಶ ಆದಾಗ ಅದರ ಇಡೀ ಜವಾಬ್ದಾರಿಯನ್ನ ಸತೀಶ್ ಜಾರಕಿಹೊಳಿ ನೋಡ್ಕೊಂಡ್ರು. ಈಗ ಸತೀಶ್ ಜಾರಕಿಹೊಳಿನ ಮತ್ತೆ ಆ ವೇದಿಕೆಗೆ ತರೋದಕ್ಕೆ ಯತೀಂದ್ರ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟು 2 ರೌಂಡ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಆ ಡಿಫ್ರೆನ್ಸಸ್ ನ ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಾಗಾದ್ರೆ ಒಟ್ಟು ಈ ಸಮಾವೇಶದ ಇಂಟೆನ್ಷನ್ ಏನು? ಈಗ ಸಿದ್ದರಾಮಯ್ಯನವರ ನಿರ್ದೇಶನದಂತೆ ಅಹಿಂದ ಮರುಸಂಘಟನೆಗೆ ಪ್ರಯತ್ನ ತೆರೆಮರೆಯಲ್ಲಿ ಸಿದ್ಧತೆ ನಡೀತಾ ಇದೆ. ಇದರ ಆರಂಭಿಕ ಸೂಚನೆ ಎಂಬಂತೆ ಹಿಂದುಳಿದ ವರ್ಗಗಳ ಒಕ್ಕೂಟಕ್ಕೆ 25 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮದ ಹೆಸರಿನಲ್ಲಿ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಸೆಪ್ಟೆಂಬರ್ 6ನೇ ತಾರೀಕು ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಈ ಕಾರ್ಯಕ್ರಮ ನಿಗದಿಯಾಗಿದೆ. ಈ ಸಮಾವೇಶದ ಮೂಲಕ ಸಿದ್ದರಾಮಯ್ಯ ನೀಡಲಿರುವಂತಹ ಸಂದೇಶ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಹೊರತುಪಡಿಸಿ ಅಹಿಂದ ಕಟ್ತೀವಿ ಅಂತಂದರೆ ಕಷ್ಟ ಆಗ್ಬೋದು. ಅವ್ರ ಮಾರ್ಗದರ್ಶನ ತಗೊಂಡು ಅವ್ರ ನೆರಳಲ್ಲೇ ಏನಾದರೂ ಸಂಘಟನೆ ಮಾಡಿದ್ರೆ, ಅವ್ರ ಲೀಡರ್ಶಿಪ್ ತಗೊಂಡಿಲ್ಲ ಅಂತಂದ್ರೆ ಅವರ ಒಂದು ಮಾರ್ಗದರ್ಶನ, ಅವರ ನೆರಳಲ್ಲೇ ಆ ಒಂದು ಸಂಘಟನೆ ಕಟ್ಟಿದ್ರೆ ಮಾತ್ರ ಅದು ಸಕ್ಸಸ್ ಆಗ್ತದೆ. ಇಲ್ಲ ಅಂದ್ರೆ ಆಗಲ್ಲ. ನಾನು ಆಗಲ್ಲ. ಅಹಿಂದ ನಾಯಕರು ಅವ್ರದ್ದೇ ಆದಂಥ ಕೊಡುಗೆ ಇದೆ ಅಹಿಂದ ಸಮಾಜಗಳಿಗೆ. ಈಗ ಇದು ಏನು SC/ST ಮತ್ತು TSP ಅದನ್ನು ದೇಶದಲ್ಲಿ ಕಾನೂನು ರೀತಿಯಲ್ಲಿ ತಂದವರು ಯಾರು? ಆ ಧೈರ್ಯ ಯಾರಿಗಿದೆ? ಹಿಂದುಳಿದ ವರ್ಗಗಳ ಒಕ್ಕೂಟದ ರಜತ ಮಹೋತ್ಸವದ ಈ ಒಂದು ಕಾರ್ಯಕ್ರಮ ಕೇವಲ ಸಾಂಕೇತಿಕವಷ್ಟೇ. ಆದರೆ ಈ ಸಮಾವೇಶದ ಮೂಲಕ ಸಿದ್ದರಾಮಯ್ಯನವರು ನೀಡಲಿರುವಂತಹ ಸಂದೇಶ ಮುಂದೆ ಅಹಿಂದ ಮರುಸಂಘಟನೆ ಆಗುತ್ತಾ ಎಂಬ ಪ್ರಶ್ನೆಗೆ ಉತ್ತರವಾಗಲಿದೆ.
ಇದೇ ಹೊತ್ತಲ್ಲಿ ಸಿಎಂ ಇಬ್ರಾಹಿಂ ಅವರು ಸಹ ಸಿದ್ದರಾಮಯ್ಯ ಜೊತೆಗೆ ಒಟ್ಟುಗೂಡುವ ಸೂಚನೆ ಕೂಡ ರವಾನಿಸಿದ್ದಾರೆ. ಅತ್ತ ಎಚ್ ಸಿ ಮಹದೇವಪ್ಪ, ವೆಂಕಟೇಶ್ ಸೇರಿದಂತೆ ಹಳೆ ಟೀಮ್ನಲ್ಲಿರುವರೆಲ್ಲರೂ ಕೂಡ ಮತ್ತೆ ಒಗ್ಗೂಡುವ ಸೂಚನೆ ಈಗಾಗಲೇ ಸಿಕ್ಕಿದೆ. 2028ರ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ಈ ಸಂಘಟನೆಯನ್ನು ಯಾವ ರೂಪದಲ್ಲಿ ಮರುಸಂಘಟಿಸುತ್ತಾರೆ, ಯಾರು ಅದರ ನೇತೃತ್ವವನ್ನು ವಹಿಸ್ತಾರೆ, ಅಹಿಂದ ಕಿಡಿಕಾಡಿಗಿಚ್ಚಿಗಾಗಿ ಮತ್ತೆ ಹಬ್ಬುವ ಸಮಯ ಸಮೀಪಿಸ್ತಾ ಇದೆಯೇ ಎಂಬಂತಹ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಮುಂದಿಡುವಂತಹ ಹೆಜ್ಜೆ ಹಾಗೂ ನೀಡುವಂತಹ ಸಂದೇಶ ಆಧರಿಸಿ ರೂಪವನ್ನು ಪಡೆಯಲಿದೆ.